ಬದುಕಿನಲ್ಲಿ ಕಷ್ಟಪಟ್ಟು ಸಾಧನೆ ಮಾಡಿದವರು ಸಮಾಜದಲ್ಲಿ ಮುಂದೆ ಬರ್ತಾರೆ. ಹಿಂದುಳಿದ ಸಮುದಾಯ ಸಂಘಟಿತರಾಗಿ ಸಾಧನೆಯಿಂದ ಮುಂದೆ ಬಂದು ಭವಿಷ್ಯ ಕಟ್ಟಿಕೊಳ್ಳಬೇಕಿದೆ ಎಂದು ಜೊಯ್ಡಾ ವಲಯ ಅರಣ್ಯಾಧಿಕಾರಿ ಹಾಗೂ ತಾಲೂಕಾ ಪರಿಶಿಷ್ಟ ಜಾತಿ ಹಾಗೂ ಪ್ರವರ್ಗ ಸಂಘ ಗೌರವ ಅಧ್ಯಕ್ಷರು ಆದ ಪ್ರವೀಣ್ ಕುಮಾರ್ ಚಲವಾದಿ ಹೇಳಿದ್ದಾರೆ. ಅವರು ರಾಮನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭಾಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನೌಕರರ ಒಕ್ಕೂಟ ತಾಲೂಕಾ ಘಟಕ ಜೊಯ್ಡಾ ಹಾಗೂ ದಲಿತ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಜೊಯ್ಡಾ ಇವರ ಸಂಯುಕ್ತ ಆಶ್ರಯದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರ ಸನ್ಮಾನ ಸಮಾರಂಭದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅಜನಾಳ ಭೀಮಾಶಂಕರ ದಾಂಡೇಲಿ ದಿಕ್ಸೂಚಿ ಭಾಷಣದಲ್ಲಿ ಮಾತನಾಡುತ್ತಾ ಪ್ರತಿಭಾ ಪುರಸ್ಕಾರ ಓದುವ ವಿದ್ಯಾರ್ಥಿಗಳಿಗೆ ಮಾಡುವ ಸಾಧನೆಗೆ ಪ್ರೇರಣೆ ನೀಡುತ್ತದೆ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ದರ್ಪಣವಾಗಿ ಪರಿಣಮಿಸುತ್ತದೆ. ಪುರಸ್ಕಾರದಂತಹ ಕಾರ್ಯಕ್ರಮವನ್ನು ಬಡ ವಿದ್ಯಾರ್ಥಿಗಳ ಓದಿಗೆ ಸಹಾಯವಾಗುವಂತೆ ವಿವಿಧ ಸಂಘಟನೆಗಳು ಸಂಘಟಿಸಲು ಮುಂದಾಗಬೇಕು. ಅಂದಾಗ ಸಮಾಜದ ಪ್ರತಿಭಾವಂತರನ್ನ ಪ್ರೋತ್ಸಾಹಿಸಿದಂತಾಗುತ್ತದೆ. ಮೊಬೈಲ್ ಸದ್ಬಳಕೆ ಬಳಿತಾದರೆ ದುರ್ಬಳಕೆ ನಮ್ಮನ್ನ ನಾಶಪಡಿಸುತ್ತದೆ ಎಂದರು. ನೌಕರ ಸಂಘದ ಅಧ್ಯಕ್ಷ ಶ್ರೀಕಾಂತ ಚಲವಾದಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಂಘ ನಡೆದು ಬಂದ ದಾರಿಯನ್ನ ಅವಲೋಕಿಸುತ್ತಾ ಪ್ರತಿಭಾ ಪುರಸ್ಕಾರ ನಿವೃತ್ತ ನೌಕರರಿಗೆ ಹಾಗೂ ಸಮಾಜದಲ್ಲಿ ಸಾಧಕರನ್ನ ಸನ್ಮಾನ ಮಾಡುವ ಮೂಲಕ ಸಮಾಜದಲ್ಲಿ ಸಂಘಟನೆ ಸಾಧನೆಗೆ ಗೌರವಿಸುತ್ತಿದ್ದಾಗಿ ಹೇಳಿದ್ದಾರೆ. ಸಂಘದ ಅಧ್ಯಕ್ಷ ಶ್ರೀಕಾಂತ ಕಾಂಬಳೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವೇದಿಕೆಯಲ್ಲಿ ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿ ಸಾಧನೆ ಮಾಡಿದ ಸಮುದಾಯದ ವಿದ್ಯಾರ್ಥಿಗಳಿಗೆ, ನಿವೃತ್ತ ನೌಕರರಿಗೆ, ವಿಶೇಷ ಸಾಧನೆ ಮಾಡಿದ ಸಮುದಾಯದ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ವಿನೋದ ಕಾಳೆ ಅವರು ಕ್ರಾಂತಿ ಗೀತೆಯನ್ನ ಹಾಡಿ ಉತ್ಸಾಹ ತುಂಬಿದ್ದಾರೆ. ಮುಖ್ಯ ಅತಿಥಿಗಳಾಗಿ ದಾಂಡೇಲಿ ಮಾಜಿ ನಗರಸಭಾ ಅಧ್ಯಕ್ಷರಾದ ಗೋವಿಂದ ಮೇಲಗಿರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಶೀರ್ ಅಹಮದ್ ಶೇಖ್, ರಾಮನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದ ರಾಮದಾಸ ಪಾರ್ಸೇಕರ್ ರವರುಗಳು ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಕಾರ್ಯಕ್ರಮಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಕರಾದ ಕಾಕಾಸಾಬಿ ಲೋಖಂಡೆ ಅವರು ದಲಿತ ಸಾಹಿತ್ಯದ ಕುರಿತು ಕವನ ವಾಚನ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಭಾರತಿ ಎನ್, ಜೆಡಿ ಮನೋಜ್, ಅಶೋಕ್ ದಾಸರ್, ಸುನಿಲ್ ಸುಭಾಷ್ ಗಾವಡೆ ಉಪಸ್ಥಿತರಿದ್ದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಸಂಜೀವ ಭಜಂತ್ರಿ, ರಾಜಪ್ಪ ದೊಡ್ಡಮನಿ, ರಮಾಕಾಂತ್ ಪಾರ್ಸೇಕರ್, ಸಂತೋಷ್ ಮ್ಯಾಗೇರಿ, ಕೆವಿಡಿ ದಾಂಡೋಲಿ, ಪ್ರಾಂಶುಪಾಲರಾದ ಹನುಮಂತ ಕುಂಬಾರ್ ಹಾಗೂ ಡಿಎಸ್ಎಸ್ ಘಟಕದ ಅಧ್ಯಕ್ಷರಾದ ವಿನೋದ ಗಾವಡೆ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಂಜುನಾಥ ಟಿಬಿ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ದಲಿತ ಸಾಹಿತ್ಯ, ಸಾಮಾಜಿಕ ಜಾಗೃತಿ ಹಾಗೂ ಸಂಘಟನೆಯ ಬಲವರ್ಧನೆಯ ಕುರಿತು ಚರ್ಚೆಗಳು ನಡೆದವು. ವಿವಿಧ ಕ್ಷೇತ್ರಗಳ ಮುಖಂಡರು, ನೌಕರರು, ಸಾಹಿತ್ಯಾಸಕ್ತರು ಹಾಗೂ ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಹರೀಶ್ ಮಧುರೆಡ್ಡಿ, ಎನ್ಕೆಎಸ್ ಟಿವಿ4 ಜೊಯ್ಡಾ. ವಿದ್ಯಾಭ್ಯಾಸಕ್ಕಾಗಿ ಧನಸಹಾಯ ಮಾಡತಕ್ಕಂತಹ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಅದೇ ರೀತಿಯಾಗಿ ಕೊರೋನಾ ಸಂದರ್ಭದಲ್ಲಿ ಜಾತ್ಯತೀತವಾಗಿ ಅವರಿವರಲ್ಲದೆ ಎಲ್ಲರಿಗೂ ಆಹಾರದ ಕಿಟ್ಗಳನ್ನು ವಿತರಿಸತಕ್ಕಂಥ ಮಹತ್ವದ ಕಾರ್ಯವನ್ನು ನಮ್ಮ ಸಂಸ್ಥೆ ಮಾಡ್ತಾ ಬಂದಿದೆ. ಅದು ನಮ್ಮ ಹೆಮ್ಮೆ ಅಂತ ಹೇಳ್ತೇನೆ ನಾನು. ಅದೇ ರೀತಿಯಾಗಿ ನಮ್ಮ ಒಕ್ಕೂಟದ ಅಂಗಸಂಸ್ಥೆಯಾದಂತಹ ದಲಿತ ಸಾಹಿತ್ಯ ಪರಿಷತ್, ಈ ದಲಿತ ಸಾಹಿತ್ಯ ಪರಿಷತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಕವಿಗಳನ್ನ, ಬರಹಗಾರರನ್ನ, ಅದೇ ರೀತಿ ರಚನೆಕಾರರನ್ನ ಗುರುತಿಸತಕ್ಕಂತಹ ಮಹತ್ವದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಮತ್ತೆ ಅವರಿಗೆ ವೇದಿಕೆಯನ್ನ ವಹಿಸಿಕೊಡ್ತಕ್ಕಂತಹ ಜವಾಬ್ದಾರಿಯನ್ನ ಕೂಡ ನಿಭಾಯಿಸ್ತಾ ಬಂದಿದೆ. ಅದೇ ಅದರ ಅಂಗವಾಗಿ 2025ರಂದು ನಮ್ಮ ತಾಲೂಕಾ ಘಟಕವು ಕೂಡ ಅಸ್ತಿತ್ವಕ್ಕೆ ಬಂತು. ಅದರ ಎರಡನೇ ಅವರ ಕೆಲಸ ಕಾರ್ಯದಿಂದ ಮುಂದುವರಿಕೆ ಸನ್ಮಾನ ಇಟ್ಕೊಂಡಿರ್ತಾರೆ. ಹಾಗೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನ ಒಂದು ಮಾತೇನಪ್ಪ ಅಂತ ಹೇಳಿದ್ರೆ, ಪಾಲ್ಗೊಂಡಿದ್ದೀರಾ, ಹಾಗೆ ವಿದ್ಯಾರ್ಥಿಗಳು ತಾಯಿಗಳು ಕೂಡ ಇದ್ದೀರಾ. ಏನಪ್ಪಾ ಅಂತ ಹೇಳಿದ್ರೆ, ನಾವು ನಮ್ಮ ಮಕ್ಕಳಿಗೆ ಏನ್ ಕೊಡ್ತೀವಿ, ವಿದ್ಯಾಭ್ಯಾಸಕ್ಕಾಗಿ ಧನಸಹಾಯ ಮಾಡತಕ್ಕಂತಹ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಅದೇ ರೀತಿಯಾಗಿ ಕೊರೋನಾ ಸಂದರ್ಭದಲ್ಲಿ ಜಾತ್ಯತೀತವಾಗಿ ಅವರಿವರಲ್ಲದೆ ಎಲ್ಲರಿಗೂ ಆಹಾರದ ಕಿಟ್ಗಳನ್ನು ವಿತರಿಸತಕ್ಕಂಥ ಮಹತ್ವದ ಕಾರ್ಯವನ್ನು ನಮ್ಮ ಸಂಸ್ಥೆ ಮಾಡ್ತಾ ಬಂದಿದೆ. ಅದು ನಮ್ಮ ಹೆಮ್ಮೆ ಅಂತ ಹೇಳ್ತೇನೆ ನಾನು. ಅದೇ ರೀತಿಯಾಗಿ ನಮ್ಮ ಒಕ್ಕೂಟದ ಅಂಗಸಂಸ್ಥೆಯಾದಂತಹ ದಲಿತ ಸಾಹಿತ್ಯ ಪರಿಷತ್, ಈ ದಲಿತ ಸಾಹಿತ್ಯ ಪರಿಷತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಕವಿಗಳನ್ನ, ಬರಹಗಾರರನ್ನ, ಅದೇ ರೀತಿ
ರೀತಿ ರಚನೆಕಾರರನ್ನ ಗುರುತಿಸ್ತಕ್ಕಂತಹ ಮಹತ್ವದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಮತ್ತೆ ಅವರಿಗೆ ವೇದಿಕೆಯನ್ನ ವಹಿಸಿಕೊಡ್ತಕ್ಕಂತಹ ಜವಾಬ್ದಾರಿಯನ್ನ ಕೂಡ ನಿಭಾಯಿಸ್ತಾ ಬಂದಿದೆ. ಅದೇ ಒಂದು ಅದರ ಅಂಗವಾಗಿ 2025ರಂದು ನಮ್ಮ